ತಂದಾನೇ ನನಿತಾನ. ಕೃಷಿಗೆ ಪೂರಕವಾಗಿ ಹಸು, ಕುರಿ, ಮೇಕೆ ಸಾಕಣೆಯಲ್ಲಿ ರೈತರು ತೊಡಗಿಸಿಕೊಳ್ಳುತ್ತಾರೆ. ಈಗ ಕ್ರಮೇಣ ಪಶುಸಂಗೋಪನೆ ಒಂದು ಸ್ವತಂತ್ರ ಉದ್ಯಮವಾಗಿ ಅಭಿವೃದ್ಧಿಗೊಂಡಿದೆ. ಹೀಗಾಗಿ ಪಾವಗಡ ತಾಲೂಕಿನ ಬಾಲಮ್ಮನಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ವೆಂಕಟಾಚಲಪತಿಯವರು ಮೇಕೆ, ಕುರಿ, ಆಡು ಮತ್ತು ಮೊಲ ಸಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ನನಗೆ 7 ಎಕರೆ ಜಮೀನಿದೆ. ಈಗ ಅದರಲ್ಲಿ ಒಂದು ಸ್ವಲ್ಪ ಭಾಗ ನಾನು ನೇಫಿಯರ್ ಹುಲ್ಲು, ಅಗಸೆ ಸೊಪ್ಪು ಹಾಕ್ಕೊಂಡು ಮಿಕ್ಕಿದ್ದು ದಾಳಿಂಬೆ ಮಾಡ್ತಾಯಿದ್ದೀನಿ. ದಾಳಿಂಬೆ ಮಧ್ಯದಲ್ಲಿ ಅಗಸೆ ಗಿಡ ಬೆಳೆಸ್ಕೊಂಡು ಆ ಹುಲ್ಲೂ ಇದಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ. ನೆಲ್ಲಿ ಇದೆ. ಆ ನೆಲ್ಲಿಯಲ್ಲಿ ಬರೋ ನೆಲ್ಲಿಕಾಯಿ ಅಲ್ಲದೆ ಸೊಪ್ಪು ನಾವು ಮೇಕೆಗಳಿಗೆ ಉಪಯೋಗಿಸ್ತಾ ಇದ್ದೀವಿ. ಈಗ ಸ್ಟಾರ್ಟಿಂಗಲ್ಲಿ 250 ಕುರಿ ತಂದಿದ್ವಿ. ಈಗ 400 ಚಿಲ್ಲರೆ ಇದ್ದಾವೆ ಈಗ ನಮ್ಮ ಹತ್ರ. ಇದು ಒಂದು ಸಾರಿ 3 ವರ್ಷದ ಕೆಳಗೆ ನಮ್ಮ ವೆಟರ್ನರಿ ಅಸಿಸ್ಟೆಂಟ್ ಡೈರೆಕ್ಟ್ರು ಟೂರ್ ಕರ್ಕೊಂಡೋಗಿದ್ದರು ಕೈವಾರಕ್ಕೆ. ಅಲ್ಲಿ ಅವ್ರಿಗೂ ಸುಬ್ಬಾರೆಡ್ಡಿ ಅಂತೇಳಿ ಒಂದು 200 ಚಿಲ್ಲರೆ ನಾಟಿ ಕುರಿ ಲೋಕಲ್ ಹಾಕ್ಬಿಟ್ಟು ಮಾಡ್ತಾಯಿದ್ರು. ಶೈಲೇಜ್ ಮಾಡಿದರು. ಅದು ನನಗೆ ಪ್ರೇರಣೆ ಆಯಿತು ಅವ್ರು ಮಾಡಿದ್ದು ನೋಡಿ. ಲಭ್ಯ ಸಂಪನ್ಮೂಲಗಳನ್ನು ಬಳಸಿ ವೈಜ್ಞಾನಿಕವಾಗಿ ಶೆಡ್ ನಿರ್ಮಿಸಿರುವ ವೆಂಕಟಾಚಲಪತಿಯವರು ಡೆಕ್ಕನಿ, ರಾಂಬುಲೆ ಕುರಿಗಳನ್ನು ಮತ್ತು ಜಮ್ನಾಪಾರಿ ಹಾಗೂ ಇತರ ತಳಿಯ ಮೇಕೆಗಳನ್ನು ಸಾಕುತ್ತಿದ್ದಾರೆ. ಕುರಿ ಮತ್ತು ಮೇಕೆಗಳಿಗೆ ಮಧ್ಯಾಹ್ನದವರೆಗೂ ಹೊರಗೆ ತಿರುಗಾಡಿಕೊಂಡು ಆಹಾರ ತಿನ್ನುವಂತೆ ಅನುಕೂಲ ಕಲ್ಪಿಸಿರುವ ವೆಂಕಟಾಚಲಪತಿಯವರು ಮಧ್ಯಾಹ್ನದ ನಂತರ ಶೆಡ್ನಲ್ಲೇ ಹೆಚ್ಚುವರಿ ಆಹಾರ ನೀಡಲು ವ್ಯವಸ್ಥೆ ಮಾಡಿದ್ದಾರೆ. ಈ 400 ಕುರಿಗೂ ನಾವು 2 ಶೆಡ್ಡು ಮಾಡಿದ್ದೀವಿ. 2 ಶೆಡ್ಡು ಕೆಪಾಸಿಟಿ ಬಂದು 60 ಚದರ ಬರುತ್ತೆ 2 ಶೆಡ್ಡಿಂದ. ಅದಲ್ದಲೇ ಅದು ಮಿಕ್ಕಿದ ಟೈಮಲ್ಲಿ ಓಡಾಡೋಕ್ಕೆ ಕಾಂಪೌಂಡ್ ಏರಿಯಾನೇ ಒಂದು 100 ಚದರ ಕಾಂಪೌಂಡ್ ಏರಿಯಾ ಮಾಡಿದ್ದೀವಿ. ಕುಡಿಯೋಕ್ಕೆ ನೀರಿಗೆ ತೊಟ್ಟಿಗಳು ಮಾಡಿದ್ದೀವಿ. ಅಲ್ಲೇ ಹೊರಗಡೆ ಕುಡ್ಕೊತ ಒಳ್ಳೆ ನಮ್ಮ ನೀರು ಚೆನ್ನಾಗಿದೆ. 50% ಸ್ಟಾಲ್ ಫೆಡ್ ಅನ್ನೋ ಥರ ಮಧ್ಯಾಹ್ನದವರೆಗೂ ಹೊರಗಡೆ ಹೋಗ್ತವೆ. ಮಧ್ಯಾಹ್ನ ಮೇಲೆ ನಮ್ಮ ಹತ್ರ ಇರೋ ಕಡಲೆಬಳ್ಳಿ, ಶಾಡೆ ಸೊಪ್ಪು, ನೇಫಿಯರ್ ಹುಲ್ಲು ಇದು ಹಾಕ್ಬಿಟ್ಟು ಮೇಯಿಸ್ತಾ ಇದ್ದೀವಿ. ಕುರಿಗಳು ಮೇವು ಮೇಯೋದಕ್ಕೆ ತೊಟ್ಟಿಗಳು ಮಾಡಿದ್ದೀವಿ. ಶೆಡ್ ಒಳಗೆ ತೊಟ್ಟಿಗಳು ಮಾಡಿದ್ದೀವಿ. ಅದು ಕತ್ತು ಮಾತ್ರ ಒಳಗಡೆ ಹಾಕ್ಬಿಟ್ಟು ಮೇವು ಮೇಯಬೇಕಷ್ಟೇ. ಅದು ಒಳಗೆ ಹೋಗಬಾರ್ದು. ಒಳಗೆ ಹೋದರೆ ಗಲೀಜು ಮಾಡುತ್ತೆ. ಆ ಥರ ಇದು ಮಾಡಿ ರೈಲಿಂಗ್ಸ್ ಸಿಸ್ಟಮಲ್ಲಿ ಮಾಡಿದ್ದೀವಿ. ಕುರಿಗಳು ನೀರು ಕುಡಿಯೋದಕ್ಕೆ ಒಂದು 25 ಅಡಿ 30 ಅಡಿ ಉದ್ದ ಬರ್ತವೆ ಒಂದೊಂದು ತೊಟ್ಟಿ. ಅಂಥ ಒಂದು 3 ತೊಟ್ಟಿ ಇದೆ. 1 ಅಡಿ ಎತ್ತರದಲ್ಲಿ ಮಾಡಿಬಿಟ್ಟು ಅದೂ ಅಷ್ಟೇ ಕುರಿ ಒಳಗೆ ಹೋಗಬಾರ್ದು ಆ ಥರ ರೈಲಿಂಗ್ಸ್ ಮಾಡಿದ್ದೀವಿ. ಕುಡಿದು ಮಾತ್ರ ಈಚೆಗೆ ಬರಬೇಕು. ಡೈಲಿ ಅದನ್ನು ಚೇಂಜ್ ಮಾಡ್ತಾ ಇರ್ತೀವಿ ನೀರು. ಸರ್ ಶೆಡ್ಗಳು ಬಂದು ಒಂದು ಶೆಡ್ಡಿಗೆ ಸುತ್ತಲೂ ಕಲ್ಲು ಚಪ್ಪಡಿಯಲ್ಲಿ ಸೈಡ್ ಫೆನ್ಸಿಂಗ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಮುಳ್ತಂತಿ ಇದು ಫೆನ್ಸಿಂಗ್ ಥರ ಮಾಡ್ಕೊಂಡಿದ್ದೀವಿ. ಮೇಲ್ಚಾವಣಿಗೆ ಶೀಟ್ಗಳು ಹಾಕಿದ್ವಿ ಒಂದು ಶೆಡ್ಡಿಗೆ. ಇನ್ನೊಂದು ಶೆಡ್ ಬಂದು ಫುಲ್ ಇಟ್ಟಿಗೆ ಕಟ್ಟಡ ಇದೆ. ಅದು ತಳಕ್ಕೆ ಬಂದು ಇಟ್ಟಿಗೆಯಲ್ಲೇ ನಮ್ಮ ಹತ್ರ ಇಟ್ಟಿಗೆ ಫ್ಯಾಕ್ಟ್ರಿ ಇದೆ ನಮ್ಮದು. ಅಲ್ಲಿ ಸಿಗೋ ವೇಸ್ಟ್ ಇಟ್ಟಿಗೆ ಎಲ್ಲ ನೆಲಕ್ಕೆ ಹಾಕ್ಬಿಟ್ಟು ಅದರಲ್ಲೇ ಫ್ಲೋರಿಂಗ್ ಥರ ಮಾಡ್ಕೊಂಡಿದ್ವಿ. ಅದು ಮಣ್ಣು ಹಾಕ್ಬಿಟ್ಟು ಅಷ್ಟೇ. ಯಾಕಂದರೆ ಬಂದಿದ್ದು ಗಂಜಲ ಎಲ್ಲ ಅಲ್ಲೇ ಹಿಂಗೆ ಹೋಗಬೇಕು ಆ ಥರ ಮಾಡಿದ್ದೀವಿ. ಆಮೇಲೆ ಮೇಲ್ಚಾವಣಿಗೆ ಇನ್ನೊಂದು ಶೆಡ್ ಬಂದು ಹೆಂಚಲ್ಲಿ ಮಾಡಿದ್ದೀವಿ. ಯಾವುದೇ ರೀತಿಯಲ್ಲಿ ಬೇರೆ ಕಾಡು ಪ್ರಾಣಿಗಳು ಬಂದು ಒಳಗೆ ನುಗ್ಗದಂಗೆ ಸೇಫ್ಟಿಯಾಗಿ ಪ್ರೊಟೆಕ್ಟ್ ಮಾಡ್ತಾಯಿದ್ದೀವಿ. ಕುರಿಗಳಿಗೆ ಮೇವು ಬಂದು ಮಧ್ಯಾಹ್ನದವರೆಗೂ ಹೊರಗಡೆ ಮೇಯ್ಕೊಂಬರ್ತವೆ. ಮಧ್ಯಾಹ್ನ ಮೇಲೆ ನಮ್ಮ ಹತ್ರ ಕಡಲೆಬಳ್ಳಿ ಇದೆ. ಕಡಲೆಬಳ್ಳಿ ಒಂದು 4 ಜಲ್ಲೆ ಹಾಕ್ಬಿಡ್ತೀವಿ. ಅದಾದಮೇಲೆ ಸಾಯಂಕಾಲ ಒಂದು ಟೈಮು ನೇಫಿಯರ್ ಹುಲ್ಲು ಆಮೇಲೆ ಅಗಸೆ ಸೊಪ್ಪು ಅದು ಕಟ್ ಮಾಡಿ ಹಾಕ್ತೀವಿ ಇದಕ್ಕೆ ತೊಟ್ಟಿಗಳಿಗೆ. ಮೇಯ್ಕೊಂಡು ನೀರು ಕುಡ್ಕೊಂಡು ಎಲ್ಲ ಇರ್ತವೆ. 50% ಏನು ಮಧ್ಯಾಹ್ನದವರೆಗೂ ಹೊರಗಡೆ ಮೇಯ್ಕೊಂಬಂದು ಮಧ್ಯಾಹ್ನ ಮೇಲೆ ಈ ಥರ ಅಡಿಷ್ನಲ್ ಫುಡ್ ಕೊಡ್ತಾಯಿದ್ದೀವಿ ನಾವು. ಸರ್ ನಮ್ಮ ಹತ್ರ ಇರೋದು ಡೆಕಾನಿ ತಳಿ ಕುರಿ ಬಂದು ಡೆಕಾನಿ ತಳಿ. ಅದು ಮೇಲ್ಸ್ ಬಂದು ಒಂದು 10 ಇದ್ದಾವೆ, ಫೀಮೇಲ್ಸು 400 ಇದೆ. ಆದಮೇಲೆ ಒಂದು ರ್ಯಾಂಬ್ಲೆಟ್ ಅಂತೇಳಿ ಒಂದು ಬಿಟ್ಟಿದ್ದೀವಿ. ಅದು ಇದಕ್ಕೆ ಕ್ರಾಸ್ ಮಾಡೋಣ ಅಂತ ಒಂದು ಬಿಟ್ಟಿದ್ದೀವಿ. ಅದು 4-5 ಮರಿ ಬಂದಿದೆ. ಅದಕ್ಕೂ ಚೆನ್ನಾಗಿದೆ ರಿಸಲ್ಟ್. ಅದನ್ನು ಒಳ್ಳೆ ಸೈಜ್ ಬರುತ್ತೆ. ಅದು ರ್ಯಾಂಬ್ಲೆಟ್ಗೆ ಬರೋ ಕ್ರಾಸ್ ಬ್ರೀಡು ಚೆನ್ನಾಗಿ ಬರ್ತಾಯಿದೆ. ಅದಲ್ಲದೆ ಮೇಕೆ ಇದೆ. ಮೇಕೆ ಓತಗಳು ಬಂದು ನಾವು ಬಳ್ಳಾರಿ ಫಾರಮಿಂದ, ಕುರೆಕೊಪ್ಪ ಫಾರಮಿಂದ ತಂದಿದ್ದೀವಿ. ಜಮನಾಪರಿ ಆಮೇಲೆ ತಳಿಚೇರಿ 2 ತಳಿನೂ ಇದೆ ಮೇಕೆ ಮೇಲ್ಸು. ಅದನ್ನು ಅದ್ರ ನೆಕ್ಸ್ಟು ಇದು ಮೇಕೆನೂ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಕುರಿ ಮತ್ತು ಮೇಕೆಗಳಿಗೆ ಕಾಲಕಾಲಕ್ಕೆ ಸೂಕ್ತ ಲಸಿಕೆಗಳನ್ನು ನೀಡುವ ವೆಂಕಟಚಲಪತಿಯವರು ಸುವ್ಯವಸ್ಥಿತವಾಗಿ ಪಶುಪಾಲನೆ ಮಾಡಿದಲ್ಲಿ ನಿರ್ವಹಣೆ ಸುಲಭ ಎಂದು ಅಭಿಪ್ರಾಯಪಡುತ್ತಾರೆ.
ರೋಗಗಳು ಬರ್ತಾಯಿರ್ತದೆ ಸರ್. ಒಂದು ಸ್ವಲ್ಪ ಅದಕ್ಕೆಲ್ಲ ಲೋಕಲ್ಲು ಡಾಕ್ಟ್ರನ್ನ ಇಟ್ಕೊಂಡು ಔಷಧಿ ಎಲ್ಲ ಕೊಡ್ತಾ ಇರ್ತೀವಿ. ಡಿವಾರ್ಮಿಂಗು, ಆಮೇಲೆ ET, HS ಇವೆಲ್ಲ ಕೊಡ್ತಾ ಇರ್ತೀವಿ. PPR ಎಲ್ಲ ಮಾಡ್ತೀವಿ. ಈಗ ಡೆಕಾನಿ ನಡೆಯುತ್ತೆ, ಯಾಕೆಂದರೆ ಜಾಸ್ತಿ ಓಡಾಡಿಸ್ಬಾರ್ದು. ಬೆಟ್ಟ ಗುಡ್ಡಗಳು ಹತ್ಸ್ದಲೆ ಓಪನ್ ಫೀಲ್ಡಲ್ಲಿ ಓಡಾಡಿಸ್ಕೊಂಬಂದು ನಾವು ಮಧ್ಯಾಹ್ನ ಮೇಲೆ ಮೇವು ಹಾಕಿದ್ರೆ ಡೆಕಾನಿ ತಡೆಯುತ್ತೆ ನಮ್ಮ ಇದಕ್ಕೆ ಅಂತ ನಾವು ಪ್ರೂವ್ ಮಾಡ್ದಂಗೆ ಆಯ್ತು. ಯಾಕೆಂದರೆ ಎವ್ರಿ ಎನಿ ಟೈಮು ಅದು ಇದು ಸಿಗ್ತಾ ಇರುತ್ತೆ. ಓಕೆ, ಏನು ಮೇವು, ಹಸಿ ಮೇವು ಸಿಗುತ್ತೆ ಅಂಥ ಕಡೆ ಮೇಯ್ಕೊಂಡಿರೋವು. ಇಲ್ಲಿ ಬಂದು ಡ್ರೈ ಲ್ಯಾಂಡಲ್ಲಿ ಬಂದು ಫಸ್ಟ್ 1-2 ದಿನ ಅವು ಕೆಟ್ಟಿದ್ವು, ಆದರೂ ಕವರ್ ಮಾಡಿದ್ವಿ. ಅದೇ 50% ಮಾತ್ರ ಇದು ಮಾಡಿದ್ವಲ್ಲ, ಏನು ಓಪನ್ ಯಾರ್ಡಲ್ಲಿ ಮೇಯಿಸೋದು. ಮತ್ತು ಮಧ್ಯಾಹ್ನ ಮೇಲೆ ನಾವು ಹಸಿ ಹುಲ್ಲು ಕೊಡೋದ್ರಿಂದ ಅವು ರಿಕವರಿ ಆಗ್ತಾಯಿದ್ದಾವೆ ಚೆನ್ನಾಗಿ. ಮೇಂಟೆನೆನ್ಸ್ ಈಸಿನೇ, ನಿರುದ್ಯೋಗ ಯುವಕರು ಮಾಡ್ಬೋದು ಇದನ್ನು. ಯಾಕೆಂದರೆ ತಾಳ್ಮೆ ಇರಬೇಕು ಮೈನು. ಸ್ವಂತ ಅವರೇ ಮೇಂಟೈನ್ ಮಾಡಿದ್ರೆ ಆಳುಗಳು ಇಟ್ಕೊಳ್ದಲೆ ಏನು 1 ಲಕ್ಷ ರೂಪಾಯಿ ಖರ್ಚು ಬರುತ್ತೋ ಆ ಖರ್ಚು ಅವ್ರಿಗೆ ಉಳಿಯುತ್ತೆ. ಈಗ ನಾವು ನಮ್ಮ ಫೀಲ್ಡ್ ಬೇರೆ ಫೀಲ್ಡ್ಗಳಿರೋದ್ರಿಂದ ನಾವು ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಲೇಬರ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ವರ್ಷಕ್ಕೆ ಕನಿಷ್ಠ 300 ಕುರಿಗಳನ್ನು ಪಡೆಯುವ ವೆಂಕಟಾಚಲಪತಿಯವರು ವಾರಕ್ಕೆ 1 ಟ್ರ್ಯಾಕ್ಟರ್ನಷ್ಟು ಗೊಬ್ಬರ ಪಡೆಯುವುದಾಗಿ ತಿಳಿಸುತ್ತಾರೆ. ಮರಿಗಳಿಂದ ಮತ್ತು ಗೊಬ್ಬರದಿಂದ ಉತ್ತಮ ಲಾಭ ದೊರೆಯುತ್ತಿರುವುದಾಗಿ ಸಂತಸ ವ್ಯಕ್ತಪಡಿಸುತ್ತಾರೆ. ಅಲ್ಲದೆ ತಮ್ಮ ತೋಟಕ್ಕೂ ಇದೇ ಗೊಬ್ಬರ ಬಳಸುವುದರಿಂದ ಹೆಚ್ಚಿನ ಉಳಿತಾಯ ಸಾಧ್ಯ ಎನ್ನುತ್ತಾರೆ. ವಾರ್ಷಿಕ 400 ಕುರಿಗೆ 400 ಮರಿ ಬರ್ತವೆ ಸರ್. ವರ್ಷಕ್ಕೆ 400 ಕುರಿ. ಅದು ಮಾರ್ಟಾಲಿಟಿ ಹೋಗಿ ಒಂದು 300 ಆದರೂ ನಮಗೆ ಸಿಗುತ್ತೆ. ಗೊಬ್ಬರ ಬಂದು ವಾರಕ್ಕೆ 1 ಲೋಡು ಗೊಬ್ಬರ ಸಿಗುತ್ತೆ. ನಾವು ತೋಟಕ್ಕೆ ಅದನ್ನೇ ಬಳಸ್ತಾಯಿದ್ವಿ, ಬೇರೆ ಗೊಬ್ಬರ ಹಾಕಲ್ಲ. ಅದನ್ನು ವರ್ಮಿ ಕಾಂಪೋಸ್ಟ್ ಮಾಡಿನೂ ಮಾಡ್ತಾಯಿದ್ದೀವಿ. ತೊಟ್ಟಿಗೆ ಹಾಕ್ಬಿಟ್ಟು ವರ್ಮಿ ಕಾಂಪೋಸ್ಟ್ ಮಾಡಿ ಅದನ್ನು ಬಳಸ್ಕೊತೀವಿ. ಮಾರೋ ಗೊಬ್ಬರನ ಸಪ್ರೇಟ್ ತುಂಬಿಟ್ಟು ಅದನ್ನು ಮಾರ್ತೀವಿ. ಒಂದು ಟ್ರಾಕ್ಟರ್ ಲೋಡ್ 2000 ರೂಪಾಯಿ ಗೊಬ್ಬರ ಹೋಗುತ್ತೆ. 400 ಮರಿಯಲ್ಲಿ ಒಂದು 150-200 ಮರಿ ಗಂಡು ಮರಿ ಸಿಕ್ಕಿದ್ರು ಮಾರ್ಕೊತೀವಿ. ಮಿಕ್ಕಿದ್ದು ಹೆಣ್ಣು ಮರಿ ಎಲ್ಲ ಹಾಗೆ ಇಟ್ಕೊತೀವಿ. ಓಪನ್ ಮಾರ್ಕೆಟಲ್ಲಿ 2000 ರೂಪಾಯಿ, ಒಂದು 3 ತಿಂಗಳು 4 ತಿಂಗಳು ಮರಿ 2000 ರೂಪಾಯಿ ಆ ರೇಂಜಲ್ಲಿ ಹೋಗುತ್ತೆ. ಬ್ರೀಡಿಂಗ್ ಪರ್ಪಸ್ ಆದರೆ ಜಾಸ್ತಿ ಹೋಗುತ್ತೆ. ಗಂಡು ಮರಿ ಆದ್ದರಿಂದ ನಾವು ಮಟನ್ಗೆ ಬಿಡ್ತೀವಿ ಅವನ್ನು. ಅದು ಬಂದು 150 ಮರಿ ಮಾರ್ಕೆಟಿಗೆ ಬಿಟ್ರೂ 3 ಲಕ್ಷ ರೂಪಾಯಿ ಒಂದು ಇದಕ್ಕೆ ಸಿಗುತ್ತೆ ಒಂದು ವರ್ಷಕ್ಕೆ. ಖರ್ಚು ಬಂದು ಆಳುಗಳದ್ದು ಇದೆಲ್ಲ ಗೊಬ್ಬರದಲ್ಲಿ, ಆಳುಗಳದ್ದೆಲ್ಲ ಗೊಬ್ಬರದಲ್ಲಿ ಹೋಗುತ್ತೆ. 2000 ರೂಪಾಯಿ ಒಂದು ಟ್ರಾಕ್ಟರ್ ಲೋಡ್ ಗೊಬ್ಬರ ಇದಾಗುತ್ತೆ. ಕನಿಷ್ಠ ಪಕ್ಷ ಒಂದು 50 ಲೋಡು ವರ್ಷದಲ್ಲಿ ಗೊಬ್ಬರ ಸಿಗುತ್ತೆ. ಹಾಗಾಗಿ ಆಳುಗಳದ್ದು ಗೊಬ್ಬರದಲ್ಲಿ ಖರ್ಚೆಲ್ಲ ಆಳುಗಳು ಹೋಗುತ್ತೆ. ಮೇವಿಂದು ವರ್ಷಕ್ಕೆ ಒಂದು 50,000 ರೂಪಾಯಿ ನಾವು ಹೊರಗಡೆಯಿಂದ ಮೇವು ತೊಗೊತೀವಿ. ಕಡಲೆಬಳ್ಳಿ ತೊಗೊತೀವಿ. ಅದಕ್ಕೆ ಜಾಸ್ತಿ ಅದೇ ಬೇಕಂದ್ರೆ ಮಿಕ್ಕಿದ್ದೆಲ್ಲ ನಮ್ಮ ತೋಟದಲ್ಲೇ ಇರುತ್ತಲ್ಲ, ಅದೇ ಮೇಯ್ಕೊಂಡಿರ್ತವೆ. ಅಷ್ಟು ಖರ್ಚಿರುತ್ತೆ. ಮೆಡಿಸಿನ್ ಖರ್ಚು ಬಂದು ವರ್ಷದಲ್ಲಿ ಒಂದು 10,000 ರೂಪಾಯಿವರೆಗೂ ಮೆಡಿಸಿನ್ ಖರ್ಚು ಬರುತ್ತೆ. ಈಗ ಹೆಣ್ಣು ಮರಿ ಬ್ರೀಡಿಂಗ್ ಯಾರಾದ್ರು ಬಂದರೆ ಬ್ರೀಡಿಂಗ್ ಕೊಡ್ತೀವಿ. ಗಂಡು ಮರಿಗೆಲ್ಲ ಮಾಂಸಕ್ಕೆ ಹೋಗ್ತವೆ. ಟಗರು ಚೆನ್ನಾಗಿ ಬಂದರೆ ಅದನ್ನು ಬ್ರೀಡಿಂಗೇ ಕೊಡ್ತಾಯಿದ್ದೀವಿ. ಆ ಥರ ಕೊಡ್ತೀವಿ. 400 ಕುರಿಗೆ 20 ಟಗರು ಬೇಕಾಗುತ್ತೆ. 20 ಟಗರು 50ಕ್ಕೆ ಒಂದು ಥರ ಬೇಕು. ರ್ಯಾಮ್ಲೆಟ್ ಅಂತ ಒಂದು ಟಗರಿದೆ, ಅದನ್ನು ಕ್ರಾಸ್ ಮಾಡಿದ್ದೀವಿ. ಒಳ್ಳೆ ರಿಸಲ್ಟ್ ಬಂದಿದೆ. ಈಗ ಡೆಕ್ಕಾನಿಗೆ ರ್ಯಾಮ್ಲೆಟ್ ಕ್ರಾಸ್ ಮಾಡಿ ಬಂದಿರೋ ಬ್ರೀಡು ಒಳ್ಳೆ ಸೈಜ್ ಬರ್ತಾಯಿದೆ. 6 ತಿಂಗಳು ಮರಿ ಏನಿಲ್ಲ ಅಂದರೂ ಒಂದು 20 ಕೆಜಿವರೆಗೂ ತೂಗ್ತಾಯಿದೆ. ಆ ಥರ ತೂಕ ಬರುತ್ತೆ. ಚೆನ್ನಾಗಿ ಬರ್ತಾಯಿದೆ ಅದು ಬ್ರೀಡು. 1.5 to 1.25 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಲೇಬರ್ದು, ಮೇವ್ದು, ಆಮೇಲೆ ಮೆಡಿಸಿನ್ದು ಇದೆಲ್ಲನೂ ಅಷ್ಟು ಬರುತ್ತೆ. ಈಗ ನಾವು ಗಂಡು ಮರಿ ಮಾರೋದ್ರಿಂದ 150 ಮರಿ ಅಂತಂದ್ರೂ 3 ಲಕ್ಷ ರೂಪಾಯಿ ಸಿಗ್ತಾ ಇರುತ್ತೆ. ಮಿನಿಮಮ್ 2,000 ರೂಪಾಯಿ ಇಟ್ಕೊಂಡ್ರು 2.5-3 ಹೋಗುತ್ತೆ. ಒಂದು ಸ್ವಲ್ಪ ಮಾರ್ಕೆಟ್ ಮೇಲೆ ಡಿಪೆಂಡ್. ಅದು ಹೆಣ್ಣು ಮರಿ ಎಲ್ಲ ಮಿಕ್ತಾ ಇರುತ್ತೆ. ಅದು ಪ್ರಾಫಿಟ್ಟೇ. ಪ್ರಾಯೋಗಿಕವಾಗಿ ಮೊಲ ಸಾಕಣೆ ಆರಂಭಿಸಿರುವ ವೆಂಕಟಾಚಲಪತಿಯವರು ಸ್ವತಃ ಹೊಸ ಪದ್ಧತಿಗಳನ್ನು ಅನುಸರಿಸಿ ಮೊಲಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಕುರಿ ಶೆಡ್ನಲ್ಲಿಯೇ ಪಂಜರದಲ್ಲಿ ಸಾಕುತ್ತಿದ್ದು ಒಂದೇ ಪಶು ಆಹಾರವನ್ನು ಮೊಲಗಳಿಗೆ ನೀಡುತ್ತಿರುವುದರಿಂದ ಹೆಚ್ಚಿನ ಖರ್ಚೇನೂ ಇರುವುದಿಲ್ಲ ಎಂಬುದು ಇವರ ಅನುಭವ. ಮೊಲಗಳನ್ನ ಕುರಿ ಶೆಡ್ಡಲ್ಲೇ ಕೇಜಲ್ಲಿ ಸಾಕ್ತಾಯಿದ್ದೀವಿ. ಅದು ಬಂದು ಅದಕ್ಕೆ ಡಿಸ್ಟರ್ಬೆನ್ಸ್ ಏನಿರಲ್ಲ. ಅವಕ್ಕೆ ಅವು ಪಾಡಿಗೆ ಇರ್ತವೆ, ಇವು ಪಾಡಿಗೆ ಮೇಯ್ಕೊಂಡಿರ್ತವೆ. ಕೇಜಲ್ಲಿ ಹಾಕೋದ್ರಿಂದ ಹೈಟಲ್ಲಿ 1-2.5 ಅಡಿ ಹೈಟಲ್ಲಿ ಕೇಜ್ ಇಟ್ಟಿರ್ತೀವಿ. ಅದರಲ್ಲಿ ಅವು ಹಾಕಿದ ಹಿಕ್ಕೆ ಗಂಜಲ ಕೆಳಗೆ ಬಿದ್ದಿರುತ್ತೆ. ಡೈಲಿ ಅದನ್ನು ಕ್ಲೀನ್ ಮಾಡ್ತೀವಿ. ಹಾಗಾಗಿ ಅದಕ್ಕೆ ತೊಂದರೆ, ಇವು ಕುರಿಗಳಿಗೂ ಏನೂ ತೊಂದರೆ ಆಗೋಲ್ಲ.
ಕುರಿಗಳು ಒಂದು ಕಡೆ ಮೇಯ್ಕೊಳ್ತವೆ, ಇವು ಒಂದು ಕಡೆ ಇರ್ತವೆ, ಅದೇನು ತೊಂದರೆ ಆಗೋಲ್ಲ. ಲೋಕಲಲ್ಲಿ ಏನು ಸಿಗುತ್ತೆ ನಮ್ಮ ತೋಟದಲ್ಲಿ ಗರ್ಕೆ ಹುಲ್ಲು, ನೇಫಿಯರು, ಆಮೇಲೆ ಅಗಸೆ, ಸುಬಾಬ್ ಹುಲ್ಲು ಇದನ್ನೇ ಕೊಟ್ಟು ಇದು ಮಾಡ್ತಾಯಿದ್ವಿ. ಜೊತೆಗೆ ಒಂದು ಬೆಳಗಿನ ಟೈಮ್ ಒಂದು 50 ಗ್ರಾಮ್ ಒಂದೊಂದು ಮೊಲಕ್ಕೆ ಇದು ಫೀಡ್ ಕೊಡ್ತಾಯಿದ್ವಿ. ಕ್ಯಾಟಲ್ ಫೀಡೇ ಕೊಡ್ತಾಯಿದ್ವಿ ಒಂದು 50 ಗ್ರಾಮ್ ಡೈಲಿ. ಈಗ ನಾವು 25,000 ರೂಪಾಯಿ 2 ಯೂನಿಟ್ಟಿಂದ ಅದಕ್ಕೆ ಹಾಕಿದ್ದೀವಿ. 20 ಮೊಲಕ್ಕೆ 25,000 ರೂಪಾಯಿ. 1 ಯೂನಿಟ್ ಬಂದು 12,500. 2 ಯೂನಿಟಿಂದ 25,000 ಅದಕ್ಕೆ ಬಂಡವಾಳ ಹಾಕಿದ್ದೀವಿ. ಈಗೆಲ್ಲ ಪ್ರೆಗ್ನೆನ್ಸಿಯಲ್ಲಿದ್ದಾವಲ್ಲ ಅವು ಕ್ಲೀನಾಗಿ ನಾವು ಈಗ ಏನು ಮಾಡಬೇಕಂತ ಈಗ ಗೊತ್ತಾಗಿದೆ. ಅದು ಅವರು ಸರಿಯಾಗಿ ಹೇಳಿಲ್ಲ ನಮಗೆ, ನಾವು ಯಾವ ಟ್ರೈನಿಂಗೂ ಹೋಗಿರಲಿಲ್ಲ. ನಾವು ನಮ್ಮಷ್ಟು ನಾವು ತಂದು ಮಾಡಿದ್ದಿದ್ದು. ಈಗ ನಮ್ಮದೇ ಒಂದು ಟ್ರೈನಿಂಗ್ ಆದಂಗೆ ಆಯಿತು 2 ಯೂನಿಟಿಂದ 6 ತಿಂಗಳಿಗೆ. ಹಾಗಾಗಿ ಈಗ ಬರೋ ಮರಿಗಳು ನಾವು ಯಾವುದು ಆಲ್ರೆಡಿ ನಮ್ಮ ಹತ್ರ ಹುಟ್ಟಿರೋ ಮರಿ 8 ಮರಿ ಉಳಿಸ್ಕೊಂಡಿದ್ವಿ. ಅವು ಚೆನ್ನಾಗೇ ಇದ್ದಾವೆ. ಈಗ ನೆಕ್ಸ್ಟು ಎಲ್ಲ ಪ್ರೆಗ್ನೆನ್ಸಿಯಲ್ಲಿದ್ದಾವೆ. ಒಂದೊಂದು ಮೊಲ ಆವ್ರೇಜ್ 4ರಿಂದ 5 ತೊಗೊಂಡ್ರೂ 15ರಿಂದ ಒಂದು 60 ಮೊಲ ಒಂದು ಬ್ಯಾಚಿಗೆ ಸಿಗೋ ಚಾನ್ಸಸ್ ಇದೆ. ಅದು 150 ರೂಪಾಯಿ ವೇಟ್ಗೆ 3 ತಿಂಗಳ ನಂತರ ಕೊಟ್ಟರು 3 ತಿಂಗಳಲ್ಲಿ 2 kg ತೂಕ ಬರ್ತವೆ. ನಾವು ಮಾರಬೇಕು ಅಂದರೆ ಬ್ರೀಡಿಂಗ್ ಪರ್ಪಸ್ ಕಂಟಿನ್ಯೂ ಮಾಡ್ಕೋಬೇಕಂತಂದ್ರೆ ಕಂಟಿನ್ಯೂ ಮಾಡ್ಕೋಬೋದು. ಕುರಿ ಪೌಲ್ಟ್ರಿ ಜೊತೆಗೆ ಉಪಕಸವಾಗಿ ಮಾಡ್ಬೋದು ಇದನ್ನು. ಯಾಕೆಂದರೆ ಅದೇ ಲೇಬರೇ ಇದನ್ನು ಮೇಂಟೈನ್ ಮಾಡ್ತಾರೆ, ಅದರಿಂದ ಅಡಿಷ್ನಲ್ ಲೇಬರ್ ಬರೋಲ್ಲ ಇದಕ್ಕೆ. ಈಗ ಅದೇ ಕೂಲಿ ಆಳುಗಳು ಇದೇ ಕೆಲಸ ಮಾಡ್ತಾರೆ, ಅಡಿಷ್ನಲ್ ಖರ್ಚೇನು ಬರೋಲ್ಲ, ಅದರಿಂದ ಮಾಡ್ಬೋದು. ಕೋಳಿ ಮತ್ತು ಈಗ ನಾಟಿ ಕೋಳಿ ಮಾಡ್ತಾಯಿದ್ವಿ. ನಾಟಿ ಕೋಳಿ ಬಂದು ಸ್ಯಾಸೋ ಅಂತೇಳಿ, ಅದು ಫ್ರಾನ್ಸ್ ದೇಶದ್ದು. ಮಾಂಸಕ್ಕಾಗಿ ಮತ್ತು ತಳಿ ಅಭಿವೃದ್ಧಿಗಾಗಿ ಕುರಿ ಮಾರಾಟ ಮಾಡುತ್ತಿರುವ ವೆಂಕಟಾಚಲಪತಿಯವರು ಮುಂದೆ ಬೃಹತ್ ಪ್ರಮಾಣದಲ್ಲಿ ಮೇಕೆ ಸಾಕಣೆಯಲ್ಲೂ ತೊಡಗುವ ಯೋಜನೆ ಹೊಂದಿದ್ದಾರೆ. ವಿದ್ಯಾವಂತ ಯುವಕರು ಉದ್ಯೋಗವನ್ನರಸಿ ದೂರದ ಊರಿಗೆ ತೆರಳುವ ಬದಲಾಗಿ ಲಭ್ಯ ಸಂಪನ್ಮೂಲಗಳನ್ನು ಬಳಸಿ ಕುರಿ ಮೇಕೆ ಸಾಕಣೆ ಮಾಡಿದಲ್ಲಿ ಸ್ವಾವಲಂಬಿಯಾಗಿರಬಹುದು ಮತ್ತು ಹೆಚ್ಚೆಚ್ಚು ಲಾಭವನ್ನು ಗಳಿಸಬಹುದು. ಈಗ ನಮ್ಮ ಹತ್ರ ಜಮ್ನಾಪರಿ ಮೇಕೆ ಅಂತೇಳಿ ಒಂದು ತಳಿ ಇದೆ. ಆಮೇಲೆ ತಳಿಚೇರಿ ಅಂತ ಇದೆ. ಮೇಕೆ ಅಂದರೆ ಓತುಗಳು, ಮೇಲ್ಸು. ಅವು ಇದರಿಂದ ಕುರೆಕೊಪ್ಪ ಫಾರಮ್ ಬಳ್ಳಾರಿ ಅಲ್ಲಿಂದ ತಂದು ಅದು ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಅದು ಜೊತೆಗೆ ಈಗ ನಾವು ಮುಂದಕ್ಕೆ ಅದು ತಳಿಚೇರಿ ಫೀಮೇಲ್ಸ್ ತಂದು ಮಾಡಬೇಕನ್ನೋ ಒಂದು ಪ್ಲ್ಯಾನ್ ಇದೆ. ಶೆಡ್ಡು ರೆಡಿ ಮಾಡ್ತಾಯಿದ್ದೀವಿ, ಅದೂ ಮಾಡ್ತೀವಿ. ಇರೋದನ್ನು ಮಾರಲ್ಲ. ನೆಕ್ಸ್ಟು ಇಲ್ಲಿ ಮೇಲ್ಸ್ ಎಲ್ಲ ಹಾಗೆ ಇಟ್ಕೊಂಡು ಫೀಮೇಲ್ಸ್ ತಳಿಚೇರಿ ತಂದು ಅದು ಕಂಟಿನ್ಯೂ ಮಾಡೋಣ ಅಂತ. ಒಬ್ಬ ಗಂಡ ಹೆಂಡ್ತಿ ಅವ್ರಿಗೆ ಜಮೀನು ಇರಲಿ ಇಲ್ಲದೆ ಇರಲಿ ಒಂದು 50-100 ಮೇಕೆ ಬೇಕಾದ್ರೆ ತಂದು ಅವರು ಹೊರಗಡೆ ಮೇಯಿಸ್ಕೊಂಡು ಬಂದು ಮಾಡಿದ್ರು ಕುರಿಗಿಂತ ಮೇಕೆ ಒಳ್ಳೆ ಲಾಭದಾಯಕ ಅಂತ ನಮ್ಮ ಇದಕ್ಕೆ ಅನ್ನಿಸ್ತಾ ಇದೆ. ಯಾಕೆಂದರೆ ಮೇಕೆ ಹಾಕೋದು 2 ಮರಿನ ಒಂದು ಸಾರಿಗೆ, ಅದು ವರ್ಷದಲ್ಲಿ 2 ಸಾರಿ ಮರಿ ಹಾಕುತ್ತೆ. ಕುರಿ ಒಂದೇ ಮರಿ ಹಾಕೋದು. ಹಾಗಾಗಿ ಮೇಕೆ ಒಳ್ಳೆ ಲಾಭದಾಯಕವಾಗಿದೆ. ಮಾಂಸನೂ ಅಷ್ಟೇ. ಈ ತಳಿಚೇರಿ ವೆರೈಟಿ ಏನಾಗಿದೆ, ಮಾಂಸ ಒಳ್ಳೆ ಸ್ಮೂತಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಒಳ್ಳೆ ಡಿಮ್ಯಾಂಡ್ ಇದೆ. ಹಳ್ಳಿಯಲ್ಲಿರೋ ಯುವಕರು ಜಮೀನಿದ್ರೂ ಕೂಡ ಸಿಟಿ ಕಡೆ ಹೋಗಿ ಅಲ್ಲಿ ಕೂಲಿ ಮಾಡಿಕೊಂಡು ಮಾಡೋವಂಥದ್ದೇನು ಬೇಕಾಗಿರಲ್ಲ. ಯಾಕೆಂದರೆ ಇಲ್ಲೇ ಇದ್ಕೊಂಡು ಅವನು ಒಂದು 10 ಕುರಿನೋ 10 ಮೇಕೆನೋ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡ್ಬೋದು. ಬೀದರ್ ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಜಿಲ್ಲೆಯಾದ್ಯಂತ ಬೆಳೆದಿರುವ ಕಬ್ಬಿನ ಕೂಳೆ ಬೆಳೆಗೆ 40 ಕಿಲೋಗ್ರಾಂ ಸಾರಜನಕ ಮತ್ತು 24 ಕಿಲೋಗ್ರಾಂ ಪೊಟ್ಯಾಷ್ ಒದಗಿಸುವ ರಾಸಾಯನಿಕ ಗೊಬ್ಬರವನ್ನು ಬೆಳೆಗಳಿಗೆ ನೀರುಣಿಸಿದ ನಂತರ ಕೊಡಬೇಕು. ಸತು ಹಾಗೂ ಕಬ್ಬಿಣ ಲಘು ಪೋಷಕಾಂಶಗಳ ಕೊರತೆ ಕಂಡುಬಂದಲ್ಲಿ 0.25% ಫೆರಸ್ ಸಲ್ಫೇಟ್ ದ್ರಾವಣ ಮತ್ತು 0.5% ಸತುವಿನ ಸಲ್ಫೇಟ್ ದ್ರಾವಣ ಹಾಗೂ 1% ಯೂರಿಯಾ ದ್ರಾವಣವನ್ನು ಚೆನ್ನಾಗಿ ಬೆರೆಸಿ 10 ದಿನಗಳ ಅಂತರದಲ್ಲಿ 5 ರಿಂದ 6 ಸಲ ಸಿಂಪರಣೆ ಮಾಡಬೇಕು. ಇಲ್ಲವಾದಲ್ಲಿ ಪ್ರತಿ ಎಕರೆಗೆ 10 ಕಿಲೋಗ್ರಾಂ ಕಬ್ಬಿಣದ ಸಲ್ಫೇಟ್ ಮತ್ತು 10 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಬೇಕು.